ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. SSP ಅಪ್ಡೇಟ್ಗೆ ಸ್ವಾಗತ ಹಾಗೂ NSP ಅಪ್ಡೇಟ್ಗೂ ಸ್ವಾಗತ. ನೋಡಿ, ತುಂಬ ಜನ ನನಗೆ ಸಾಕಷ್ಟು ಡೌಟ್ಸ್ಗಳನ್ನು ಕೇಳಿದ್ದು ಏನಪ್ಪ ಅಂದರೆ NSP ಮತ್ತು ಹಾಗೂ SSP ಎರಡೂ ಅಪ್ಲಿಕೇಶನ್ ಹಾಕ್ಬೋದಾ, ಎಲ್ಲರೂ ಹಾಕ್ಬೋದಾ ಅನ್ನೋದು. ಆ ಡೌಟ್ಸ್ನ ನಾನು ಇದೇ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಹಾಗೂ ಇನ್ನೂ ಯಾವುದೇ ಥರ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮದು ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಥರ ಸಿಗುತ್ತೆ. ಬನ್ನಿ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೂ ಇದೇನಾದ್ರು ಇನ್ಫಾರ್ಮೇಟಿವ್ ಐತೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಮತ್ತು ಹಾಗೂ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ. ಯಾಕಂದರೆ ನಾವು ಏನೇ ಒಂದು ಪ್ರತಿಯೊಂದು ಅಪ್ಡೇಟ್ ಕೂಡ ನಮ್ಮ ವಾಟ್ಸಪ್ ಚಾನಲ್ ಕೊಡ್ತಾ ಇರ್ತೀವಿ. ಅದಕ್ಕೋಸ್ಕರ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಬನ್ನಿ ಈಗ NSP ಮತ್ತು SSP ಒಂದು ಅಪ್ಡೇಟ್ ಏನಪ್ಪ ಅಂದರೆ ಎರಡೂ ನಾನು ಅಪ್ಲೈ ಮಾಡ್ಬೋದು ಅನ್ನೋದು ತುಂಬ ಸ್ಟೂಡೆಂಟ್ಸು ಒಂದು ಡೌಟ್ಸ್ ಅನ್ನೋದಿತ್ತು. ನೋಡಿ, ನೀವು SSP ಅಪ್ಲಿಕೇಶನ್ ಹಾಕೋಂಗೆ ನಾರ್ಮಲಾಗಿ ಹಾಕ್ತೀರಾ. ಈಗ NSP ಅಪ್ಲಿಕೇಶನ್ ಹಾಕುವಾಗ ಇಲ್ಲಿ ಒಂದು ಸ್ಕೀಮ್ ಅಂತ ಸಿಗಬೇಕು. ನೋಡಿ, ಇದು ನ್ಯಾಷನಲ್ ಯಾಕಂದರೆ ನ್ಯಾಷನಲ್ ಆಗಿ ಬರುತ್ತೆ. ಎಲ್ಲ ಇಂಡಿಯಾ ತುಂಬ ಎಲ್ಲ ಸ್ಟೂಡೆಂಟ್ಸ್ ಅನ್ನೋದು ಅಪ್ಲೈ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಒಂದೇ ಒಂದು ಏನು ಕಲಿಸೋಕಂದ್ರೆ ಒಂದು ಸ್ಕೀಮ್ ಅನ್ನೋದು ಸಿಗಬೇಕು. ಆ ಸ್ಕೀಮ್ ಸಿಕ್ತಂದ್ರೆ ನಿಮಗೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಆ್ಯಂಡ್ ಫೋರ್ತ್ ಇಯರ್ಗೂ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಸಿಗುತ್ತೆ. ಮತ್ತು ನಿಮಗೆ ಈ ಸ್ಕೀಮ್ ಸಿಗಬೇಕಂದ್ರೆ ತುಂಬ ಜನಕ್ಕೆ ಇದು ಸಿಗೋಲ್ಲ. ಅದೆಲ್ಲ ಅದಕ್ಕೋಸ್ಕರ NSPಯಲ್ಲಿ ತುಂಬ ಜನ ಸಿಗೋದಿಲ್ಲ. ಆಮೇಲೆ ಮೆರಿಟ್ ಲಿಸ್ಟ್ ಅದ ನೋಡಿ, ಮೆರಿಟ್ ಬೇಸ್ಡ್ ಇಲ್ಲಿ ಸ್ಕಾಲರ್ಶಿಪ್ ಅನ್ನೋದು ಕೊಡ್ತಾ ಇರ್ತಾರೆ. ಅದಕ್ಕೋಸ್ಕರ NSP ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ತುಂಬ ಜನಕ್ಕೆ ಸ್ಕಾಲರ್ಶಿಪ್ ಬರೋದಿಲ್ಲ. ಬಟ್ ನೀವು ಏನು ಮಾಡಿ, ಎರಡನ್ನೂ ಅಪ್ಲೈ ಮಾಡ್ಬೋದು, ಯಾವುದೇ ಥರ ತೊಂದರೆ ಅನ್ನೋದಾಗೋದಿಲ್ಲ. ನೀವು ಹೋಗಿ ಬೇಕಾದರೆ ನೀವು ಈಗ SSP ಡಿಪಾರ್ಟ್ಮೆಂಟ್ ಹತ್ರ ನೀವು ಯಾರ್ಯಾರ ಕಾಲೇಜಲ್ಲಿ ಕೇಳ್ಕೊಂಡ್ರೆ ನಾನು NSP ಮತ್ತು SSP ಎರಡು ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರೆ ಅವ್ರು ಖಂಡಿತ ಹೇಳ್ತಾರೆ ನೋ ಅಂತಲೇ ಹೇಳ್ತಾರೆ. ನೋಡಿ, SSP ಅವರು ಡೈರೆಕ್ಟಾಗಿ ಹೇಳ್ತಾರೆ ಯಾಕೆ ಅಪ್ಲೈ ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ಸ್ಕಾಲರ್ಶಿಪ್ ತೊಗೊಳ್ಳಿ ಅಂತ. ನೋಡಿ, ತುಂಬ ಜನ ಸ್ಟೂಡೆಂಟ್ಸು ನನಗೆ ಕ್ವಶನ್ಸ್ ಕೇಳಿದ್ದು ಮತ್ತು ಹಾಗೂ ನಾನು ತುಂಬ ಜನ ಸ್ಟೂಡೆಂಟ್ಸ್ ಹತ್ರ ಕೇಳಿರೋದು ಹಾಗೂ ತುಂಬ ಸ್ಟೂಡೆಂಟ್ಸ್ಗಳಿಗೆ ಬಂದಿರೋದು ಕೂಡ NSP ಮತ್ತು SSP ಎರಡೂ ಸ್ಕಾಲರ್ಶಿಪ್ ಅನ್ನೋದು ಬರ್ತಾ ಇದೆ. ಆದರೆ ಆ ಸ್ಕೀಮ್ ಅನ್ನೋದು ಸಿಕ್ಕಿದೆಯಲ್ಲ, ಅಂಥ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಅದು NSP ಮತ್ತು SSP ಎರಡೂ ಅಮೌಂಟ್ ಅನ್ನೋದು ಬರ್ತಾ ಇದೆ. ನೋಡಿ, ಈ ವಿಡಿಯೋ ಹಂಗೆ ನೋಡ್ತಾ ಇದ್ದರೆ ಇನ್ನೊಂದು ಏನಪ್ಪ ಅಂದರೆ ನಿಮಗೆ ಮೈನಾರಿಟಿ ಸ್ಟೂಡೆಂಟ್ಸ್ ಆಗಿತ್ತಂದರೆ NSPಯಲ್ಲಿ ನಿಮಗೆ ಡೈರೆಕ್ಟಾಗಿ NSP ಅಮೌಂಟ್ ಅನ್ನೋದು ಬೇಗ ನಿಮಗೆ ಸೆಲೆಕ್ಷನ್ ಆಗುವಂಥ ತುಂಬ ಸಾಧ್ಯತೆಗಳು ಇರುತ್ತೆ. ಅಲ್ಲಿ ಏನಾಗುತ್ತೆ, ನಿಮಗೆ NSPಲಿ ಸ್ಕಾಲರ್ಶಿಪ್ ಅಂದರೆ ಆಟೋಮೆಟಿಕ್ಲಿ ನಿಮಗೆ SSPಲಿ ಅನ್ನೋದು ರಿಫ್ಲೆಕ್ಟ್ ಆಗುತ್ತೆ. ಏನಪ್ಪ ಅಂದರೆ ನೀವು NSP ಸ್ಕಾಲರ್ಶಿಪ್ಪಲ್ಲಿ ಸೆಲೆಕ್ಷನ್ ಆಗಿದ್ದರೆ SSP ಅಮೌಂಟ್ಗೆ ನೀವು ಎಲಿಜಿಬಲ್ ಇರೋದಿಲ್ಲ ಅಂತಂದು. ಒಟ್ಟಿನಲ್ಲಿ ಹೇಳ್ತೀನಿ ನೋಡಿ, ನಿಮಗೆ ಯಾವುದರಲ್ಲಾದರೂ ಒಂದೊಂದರಲ್ಲಿ ಕನ್ಫರ್ಮ್ ಆಗಿ ಸ್ಕಾಲರ್ಶಿಪ್ ಅನ್ನೋದು ಬಂದೇ ಬರುತ್ತೆ. ಒಂದು NSPಲಾದರೂ ಬರುತ್ತೆ, ಒಂದು SSPಲಾದರೂ ಬರುತ್ತೆ. ಯಾವುದೇ ಥರ ಯಾವುದನ್ನು ಮಿಸ್ ಮಾಡ್ಕೋಬೇಡಿ, ಎರಡೂ ಅಪ್ಲೈ ಮಾಡಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಲಕ್ ಆಫ್ ಚಾನ್ಸ್ ಏನಪ್ಪ ಅಂದರೆ ನಿಮಗೆ SSP ಮತ್ತು NSP ಎರಡು ಬಂದರೆ ನಿಮಗೆ ವೆಲ್ ಆ್ಯಂಡ್ ಗುಡ್ ಆಗೋ ಒಂದು ಸಾರಿ ಕಾಂಗ್ರೆಸ್ ಅಂತ ಹೇಳ್ಬೋದು. ಯಾಕಂದರೆ NSP ಮತ್ತು SSP ಅನ್ನೋದು ತುಂಬ ಜನಕ್ಕೆ ಅಮೌಂಟ್ ಅನ್ನೋದು ಎರಡು ಕಡೆ ಬರ್ತಾ ಇರುತ್ತೆ. ಬಟ್ NSPಗೆ ಬರಬೇಕಂದ್ರೆ ಎಲ್ಲರಿಗೂ ಬರೋದಿಲ್ಲ. ಅದು ಒಂದು ಸ್ಕೀಮ್ ಅಂತ ಇರುತ್ತೆ. ಆ ಸ್ಕೀಮು ಮತ್ತು ಮೆರಿಟ್ ಲಿಸ್ಟ್ ಮೇಲೆ ಸಿಗುವಂಥದ್ದು. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ SSP ಒಳಗಡೆ ನಿಮಗೂ ಇನ್ಕಮ್ ಬೇಸ್ಡ್ ಸ್ಕಾಲರ್ಶಿಪ್ ಅನ್ನೋದು ಕೊಡ್ತಾ ಹೋಗ್ತಾರೆ. ನೋಡಿ, NSP ಒಳಗಡೆ ಇದು ಇನ್ಕಮ್ ಬೇಸ್ಡ್ ಸ್ಕಾಲರ್ಶಿಪ್ ಅನ್ನೋದಿದೆ. ಬಟ್ SSPಯಲ್ಲಿ ಏನಪ್ಪ ಅನ್ನೋದಿದೆ ಇನ್ಕಮ್ ಬೇಸ್ಡ್ ಸ್ಕಾಲರ್ಶಿಪ್. ಲೈಕ್ ನೀವು ಹೇಳ್ಬೋದು SST ಸ್ಟೂಡೆಂಟ್ಸ್ಗೆ ನಿಮಗೆ SC ST ಆ್ಯಂಡ್ ಅಂಥ ಸ್ಟೂಡೆಂಟ್ಸ್ಗಳಿರುತ್ತೆ 2 ಇಂದ 2.5 ಲ್ಯಾಕ್ವರೆಗೂ ಇನ್ಕಮ್ ಅದ್ರದ್ದು ಒಳಗಡೆ ಇದ್ದವ್ರಿಗೆ ಯಾರ್ಯಾರು ಇರುತ್ತೋ ಅವ್ರಿಗೆಲ್ಲರಿಗೂ ಸ್ಕಾಲರ್ಶಿಪ್ ಅನ್ನೋದು ಸಿಗುತ್ತೆ. ಇನ್ನು OBC ಸ್ಟೂಡೆಂಟ್ಸ್ ಆರ್ ಜನರಲ್ ಸ್ಟೂಡೆಂಟ್ಸ್ ಏನಾಗುತ್ತೆ ಅಂದರೆ 1 ಲ್ಯಾಕ್ ಬಿಲೋ ಯಾರ್ದಿದೆ ಅವ್ರಿಗೆ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಒಂದು ಖಂಡಿತ ಬರುತ್ತೆ. ಈ ಥರ ಇನ್ಕಮ್ ಬೇಸ್ಡ್ SSP ಸ್ಕಾಲರ್ಶಿಪ್ಪಲ್ಲಿ ಬರುತ್ತೆ. ಬಟ್ ಮೆರಿಟ್ ಲಿಸ್ಟಲ್ಲಿ ಯಾವುದೇ ಥರ ಸ್ಕಾಲರ್ಶಿಪ್ ಅನ್ನೋದು ಬರಲ್ಲ. ಎಲ್ಲ ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೂ SSP ಅನ್ನೋದು ಬಂದೇ ಬರುತ್ತೆ. NSPಲಿ ಈ ಥರ ಇರೋದ್ರಲ್ಲಿ ಇನ್ಕಮ್ ಬೇಸ್ಡ್ ಸ್ಕಾಲರ್ಶಿಪ್ ಇರುತ್ತೆ, ಬಟ್ ಮೆರಿಟ್ ಲಿಸ್ಟ್ ಸ್ಕಾಲರ್ಶಿಪ್ ಅನ್ನೋದು ಬರುತ್ತೆ. ಅದರಲ್ಲಿ ಸ್ಕೀಮ್ ಅನ್ನೋದು ಯಾರು ಸಿಗುತ್ತೆ ಅವರು ಮಾತ್ರ ನೀವು ಅಪ್ಲೈ ಮಾಡ್ಬೋದು. ಇದ್ರ ಬಗ್ಗೆ ನೀವು ಇನ್ನೂ ನೋಡ್ಬೋದಂದರೆ ಆಲ್ಮೋಸ್ಟ್ ತುಂಬ ವೀಡಿಯೋಗಳು ಸಿಗ್ತವೆ. ಬಟ್ ಅದ್ರ ಬಗ್ಗೆ ನೀವು ಜಾಸ್ತಿ ಹೇಳಿದ್ರೆ ನಾನು ಅದ್ರ ಬಗ್ಗೆ ತಿಳಿಸೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ. ಇನ್ನು ಇದೇನಾದ್ರು ಇನ್ಫಾರ್ಮೇಟಿವ್ ಆಗೈತೆ ಅಂದರೆ ತುಂಬ ಜನ ಡೌಟ್ಸ್ ಅನ್ನೋದು ನನಗೆ ಕೇಳಿದ್ದು NSP ಮತ್ತು SSP ಎರಡು ಅಪ್ಲೈ ಮಾಡ್ಬೋದಾ, ಎರಡು ಅಮೌಂಟ್ ಬರುತ್ತೆ ಅನ್ನೋದು. ನಿಮಗೆ ಡೌಟ್ಸ್ ಅನ್ನೋದು ಕ್ಲಿಯರ್ ಆಯಿತು ಅನ್ಕೋತೀನಿ. ಮತ್ತು ತುಂಬ ಜನ ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿದ್ರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮೆಸೇಜ್ ಮಾಡ್ತಾಯಿದ್ದೀನಿ, ನಾನು ರಿಪ್ಲೈ ಮಾಡ್ತಿದ್ದೀನಿ. ಯಾರಿಗೆ ರಿಪ್ಲೈ ಬಂದಿಲ್ಲ ಅಂದರೆ ನೀವು ನೋಡಿ ವರಿ ಮಾಡ್ಕೋಬೇಡಿ. ತುಂಬ ರಿಪ್ಲೈ ಸೇಮ್ ಇರೋದ್ರಿಂದ ನಾನು ವೀಡಿಯೋ ಮಾಡಿಬಿಟ್ಟೆ ತಿಳಿಸ್ತೀನಿ. ಯಾಕಂದರೆ ಪ್ರತಿಯೊಂದು ರಿಪ್ಲೈ ಮಾಡೋಕ್ಕೆ ನನಗೊಂದು ಸ್ವಲ್ಪ ನಾನೊಬ್ಬ ಸ್ಟೂಡೆಂಟ್ಸೇ, ನಂದು ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಇರ್ತಾವಲ್ಲ. ಸೊ ಒಟ್ಟಿನಲ್ಲಿ ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ಪ್ರತಿಯೊಂದು ನಿಮಗೆ ಕಮೆಂಟ್ಸು ಆಗಿ ನಮ್ಮ ಒಂದೊಂದು ಕೇಳೋದಿದೆಯಲ್ಲ, ನನಗೆ ತುಂಬ ಖುಷಿ ಆಗುತ್ತಿದೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಏನಾದರೂ ಇನ್ಫಾರ್ಮೇಟಿವ್ ಆಗಿ ಅಪ್ಡೇಟ್ ಇತ್ತಂದರೆ ನಾನು ಖಂಡಿತ ತಿಳಿಸ್ತೀನಿ. ನಮ್ಮ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿರಿ. ನಾನು ಪ್ರತಿಯೊಂದು ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹಾಗೂ ನಾನು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು ಗೈಸ್ ಆಲ್, ಬಾಯ್ ಬಾಯ್.